ಏನು ಈ ಮೆಡಿಕಲ್ ಆಸ್ಟ್ರಾಲಜಿ ಅಂದರೆ? ನಿಮಗೇನನ್ಸುತ್ತೆ? ಕೋಪ ತಪ್ಪು, ಕೋಪ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿ ಕೋಪನ ಸಪ್ರೆಸ್ ಮಾಡಿಬಿಡ್ತೀರಿ. ಬಟ್ ಯಾವುದೋ ಒಂದು ಟೈಮ್ಗೆ ನಿಮ್ಮ ಸಕ್ಸಸ್ಸಿಗೆ ಕೋಪ ಬೇಕಿರುತ್ತೆ. ನೀವು ಅದನ್ನು ಸಪ್ರೆಸ್ ಮಾಡಿದ್ದೀರಿ, ಆಗ ನಿಮ್ಮ ಸುತ್ತ ಸಿಚುವೇಶನ್ನು ಕೋಪ ಬರೋ ಥರದ್ದೇ ಬರ್ತಾ ಇರುತ್ತೆ. ಈಗೆಲ್ಲ ಅಚೀವ್ ಮಾಡಿದವರು ಒಂದು ಲೆವೆಲ್ಗಿದ್ದವರು ಬ್ಲ್ಯಾಕ್ ಹಾಕ್ಬೋದು, ಏನೂ ತೊಂದರೆ ಆಗಲ್ಲ. ಎಲ್ಲ ಅಚೀವ್ ಮಾಡಿರೋದು ಹೇಗೆ ಗೊತ್ತಾಗುತ್ತೆ? ಅಂದರೆ ಅಲ್ಲ, ಅವರು ಮಾನಸಿಕವಾಗಿ ಈಗ ನನಗೆ ನಾನು ಓಕೆಪ್ಪ ನಾನು ಸೂಪರ್, ನಂಗೆ ಸಾಕು, ಇನ್ನೇನು ಬೇಡ ಅನಿಸಿದ್ರೆ ನಾನು ಮಾಡ್ಬೋದು. ಈಗ ತಾನೇ ಇನ್ನೂ ಓದ್ತಾ ಇರೋ ಮಕ್ಕಳುಗಳು, ಇನ್ನೂ ಸಾಧನೆ ಮಾಡಬೇಕಾದವ್ರು ಹಾಕ್ಕೊಂಡ್ರೆ ನಿಮಗೆ ವೈರಾಗ್ಯ ಬಂದುಬಿಡುತ್ತೆ. ಈಗಿನ ಕಾಲದವ್ರಿಗೆ ಪೇರೆಂಟ್ಸಿಗಿದು ದೇವ್ರನ್ನ ಅವರು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು? ಈಗ ನೋಡಿ, ಎಷ್ಟೋ ಜನ ಕೇಳ್ತಾರೆ ನೈವೇದ್ಯ ಯಾಕೆ ಮಾಡಬೇಕು, ದೇವ್ರೇನು ತಿನ್ನಲ್ವಲ್ಲ ಅಂತ. ನನಗೆ ಏನೋ ಒಂದು ಬೇಕು, ನಾನು ಮನ್ಸಲ್ಲಿ ಹೌದು. ಅನ್ಕೊಂಡು ಇವಾಗ ಇದ್ರಲ್ಲೂ ಇದೆ, ನಾನು ಮನ್ಸಲ್ಲಿ ಅನ್ಕೋಬೇಕಾ, ಆಚೆಗೆ ಹೇಳಿದ್ರೆ ಅದು ಆಗಲ್ಲ. ಅದು ಸುಳ್ಳು, ಅದು ನಿಮಗೆ ಕೂಡಿಸಿರೋದು ಜನ ನಿಮ್ಮ ತಲೆಗೆ ಹಾಕಿದ್ದಾರೆ, ಯಾರಿಗೂ ಹೇಳಬೇಡ, ಹೇಳಿಬಿಟ್ರೆ ಕೆಲಸ ಆಗಲ್ಲ ಅಂತ. ಟ್ಯಾರೋನ ಆಯ್ಕೆ ಮಾಡೋದು ಹೇಗೆ? ಯಾರಿಗೆ ಟ್ಯಾರೋ ಆ್ಯಕ್ಚುಲಿ? ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ಡೈಲಿ ನೋಡಿ ಅಂತ ಹೇಳ್ತೀನಿ, ಆಮೇಲೆ ನಿಮ್ಮ ಬಗ್ಗೆ ನೀವು ನೋಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇದೆಲ್ಲ ಪ್ರಶ್ನೆಗಳ ಮಧ್ಯೆ ಇವತ್ತಿಗೇನು ಫ್ಯೂಚರ್ ಅನ್ನೋದು ಫಿಕ್ಸ್ ಆಗಿರತ್ತಾ? ಫ್ಯೂಚರ್ ಫಿಕ್ಸ್ ಆಗಿರಲ್ಲ, ನಾವೇ ಕ್ರಿಯೇಟ್ ಮಾಡೋದು. ಮತ್ತೆ ಹುಟ್ಟಿಸ್ತಾನೆ ಬ್ರಹ್ಮ ಬರೆದಿದ್ದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.